ಓಕೆ, ಒಂದ್ ಪ್ರಾಬ್ಲಮ್ ಇತ್ತಲ್ಲ, ಯಾವ್ದದು ಸೃಷ್ಟಿ? ಸರ್ ಅದ್ ಯಾವ ಪ್ರಾಬ್ಲಮ್ ಹೇಳೋ? ಒಂದೊಂದ್ ಬಿಟ್ಟಿದ್ನಲ್ಲ, ಥರ್ಡ್ ಒನ್ ಪ್ರಾಬ್ಲಮ್ ಅದೇ ಹೇಳು. ಸರ್ √2x² √2 x² plus 7x 7x plus 5√2 5√2 ಹೌದಲ್ವಾ? Yes, sir. is equal to 0. Zero. Find the roots of the equation by factorization. ಬರ್ಕೊಂಡಿದ್ದೀರಾ? ಪ್ರಾಬ್ಲಮ್ ಬರ್ದಿದ್ದೀರಾ? ಫೈಂಡ್ ದಿ ರೂಟ್ಸ್ ಆಫ್ ದಿ ಇಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್ ಅಂತ ಬರ್ಕೋಬೇಕು. ಸೊ ಬನ್ನಿ, ಈಗ ಇಟ್ ಈಸ್ ದಿ ಫಾರ್ಮ್ ಆಫ್ ಸ್ಟ್ಯಾಂಡರ್ಡ್. ಇದೆಯಾ? ಸ್ಟ್ಯಾಂಡರ್ಡ್ ಇದೆಯಾ? Yes, sir. ಸ್ಟ್ಯಾಂಡರ್ಡ್ ಅಂದ್ರೆ ಏನು? is equal to 0. ax ಸ್ಕ್ವೇರ್ ಫಸ್ಟ್ ಸ್ಕ್ವೇರ್ ಇರೋದಿದೆ, bx ಓಕೆ, x ಇದೆ, ಲಾಸ್ಟ್ ಗೆ c ಕಾನ್ಸ್ಟೆಂಟ್. ಓಕೆ, ಸೊ ನಾವು ಮಲ್ಟಿಪ್ಲೈಡ್ ಬೈ √2 into 5√2. It is 5 into √2 whole square, 5 into 2, it is 10. ಯಾಕೆ ಅಂತ ನೋಡ್ರಿ. 5 into √2 into √2 whole square, square to square cancel ಆಗಿ 5 into 2 10. So now write middle term is plus 7. ನಿಮಗೆ ಆನ್ಸರ್ ಎಷ್ಟು ಬರಬೇಕು? ಈಗ 10 ಹೌದಲ್ವಾ? ಆನ್ಸರ್ 10 ಬರಬೇಕು. ಆಡ್ ಮಲ್ಟಿಪ್ಲೈ ಮಾಡಿದ್ರೆ, ಆಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರಬೇಕು? 7. ಯಾವುದು? 5 plus 5 plus Plus. into plus 5 2s are 10 plus 5 plus 2 plus 7. So now write √2x². ಹೇಳಿ. Plus 5x. plus 5x plus 2x 5x plus 2x plus 5√2. 2x plus 5√2 is equal to 0. 0. ಏನ್ ಮಾಡ್ತೀವಿ? ಸೊ ಇಲ್ಲಿ ಏನು ಮಾಡಕ್ಕಾಗಲ್ಲ. ಇನ್ ದಿಸ್ ಕೇಸ್ ಯು ಕ್ಯಾನ್ ಟೇಕ್ x as common only. ಓಕೆನಾ? Yes, x sir. ಏನು ತೆಗೆಯಕ್ಕೆ ಬರಲ್ಲ. x into √2 plus √2x plus 5. ಇದನ್ನ ನಾವು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೇಕಾಗುತ್ತೆ. ಇನ್ನೊಂದು ಸ್ಟೆಪ್ ಅಲ್ಲಿ ಮಾಡೋಣ. √2x² plus 5x, ಇದನ್ನ ಬರೀ 2 ನ √2 ಅಂತ ಬರೀಬಹುದಾ? Yes, sir. ಮನೆ ಮಾಡಿಸಿದ್ದೆ. ಸೊ ಈ ಬರೀ 2 ಅನ್ನ √2 into √2 ಅಂತ ಬರ್ತಿದ್ದೀನಿ, ಬರೀಬಹುದಾ? Yes, sir. 2 into √2, it is √4. √4 is nothing but 2. So now make 2 group. ಈಗ ಇಲ್ಲಿ x ಕಾಮನ್, √2x plus 5. In this case, ಎರಡನ್ನು ಡಿವೈಡ್ ಮಾಡ್ತಿದ್ರೆ ಯಾವುದು? √2 ಏನ್ ಮಾಡ್ತಿರ್ತೀರ ಅದು? √2x plus 5 is equal to 0. √2x plus 5 ಕಾಮನ್, x plus √2 is equal to 0. √2x plus 5 is equal to 0. x plus √2 is equal to 0. 2√x minus 5. X is equal to, sorry, √2x. So next, √2x x is equal to minus 5. X is equal to minus 5 by √2. So now write x is equal to minus √2. It is the answer. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ.
ಸರ್ ನಾವ್ ಅದನ್ನ ಉಲ್ಟಾ ಬರ್ಕೋಬಹುದಲ್ಲ ಸರ್? ಎರಡು ಅದೇ ಆಗ್ತಿತ್ತಲ್ಲಮ್ಮ. 2 5 ಅಂತ ಹಾಕಿದ್ರೆ ಅಲ್ಲಿ ಚೇಂಜ್ ಆಗುತ್ತೆ ಸರ್. ಆನ್ಸರ್ ಸೇಮ್ ಇರುತ್ತೆ, ಅಷ್ಟೇ ರೂಟ್ಸ್ ಬರ್ಬೇಕು. ಇದೊಂದು ಬರುತ್ತೆ, ಇದೊಂದು ಬರುತ್ತೆ, ಮತ್ ಬೇರೆ ಬರಲ್ಲ. ಏನಮ್ಮ? ಎಸ್ ಸರ್. ಆನ್ಸರ್ ಮಾತ್ರ ಸೇಮ್ ಬರುತ್ತೆ. ಏನಾದ್ರು ಡೌಟ್ ಇದ್ರೆ ಕೇಳಿ. ಹೊನ್ನಾಳು ಎಲ್ಲೋಗಿತ್ತಿದ್ದು? ಮಾನ್ಯ, ಸರ್ ಹೋಮ್ವರ್ಕ್ ಯಾವಾಗ ಹಾಕೋದು? ಸ್ವಲ್ಪ ಲೇಟ್ ಆಯ್ತು. ನಾನ್ ಹೇಳೋದ್ ಕೇಳಿ, ಹಿಂಗ ಆತಂದ್ರೆ ಜಾಯ್ನೆ ಮಾಡ್ಕೊಳಲ್ಲ, ಗೊತ್ತಲ್ಲ? ಲೇಟ್ ಆತ ಅದಕ್ಕೆ ಕೇಳ್ತಾ ಇರೋದು. ಏನೋ ಡೌಟ್ ಇದೆಯಂತಮ್ಮ? ಹಾ ಸರ್. ಸೊ ನೋಡಿ, sir. ಲಿಖಿತ ಬಂದ್ಯಾನ? ಎಸ್ ಸರ್. ಓಕೆ. ಸೊ ನೋಡ್ರಪ್ಪ, ಇಲ್ಲಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ರೂಟ್ ಇರೋದ್ರಿಂದ, ಸೊ ಎಕ್ಸ್ ಸ್ಕ್ವೇರ್ ನ ಕೋಎಫಿಷಿಯಂಟ್ √2 ಇಂಟು ಲಾಸ್ಟ್ ಟರ್ಮ್ ಇಸ್ 5√2, 5 ಇಂಟು √2 ಇಂಟು √2, √2 ಹೋಲ್ ಸ್ಕ್ವೇರ್, 5 ಇಂಟು 2, ಇಟ್ ಈಸ್ 10. ಓಕೆ. ಮಿಡಲ್ ಟರ್ಮ್ ಇಸ್ +7. ಸೊ ಮಲ್ಟಿಪ್ಲೈ ಮಾಡಿದ್ರೆ 10 ಬರಬೇಕು, ಆಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರಬೇಕು? 7 ಬರಬೇಕು. ಅಂತ ನಂಬರ್ಸ್ ಅದು 5 and 2. ಸೊ ನಾವು ರೈಟ್ √2x² plus 5x plus 2x plus 5√2. ಸೊ ಇದು ಈ ಟರ್ಮ್ ಏನು ಮಾಡಲ್ಲ. ಈ 2 ನ ಐ ವಿಲ್ ರೈಟ್ ಇಟ್ ಆಸ್ √2 into √2x plus 5√2. So now in this case only x is common, √2x plus 5. In this case you can take √2 as common, √2x plus 5 is equal to 0. √2x plus 5 ಬರಬಾರದು, ಉಳಿದಿದ್ದು x plus √2 is equal to 0. √2x is equal to -5, x is equal to -5 by √2, x is equal to -√2. ಸೊ ಈಗ ನಿಮ್ಮ ಲಾಸ್ಟ್ ಸೆಕೆಂಡ್ ಹೆಡ್ಡಿಂಗ್ ಅಲ್ಲಿ ಏನಿದೆ? ಈಗ ಸಾಲ್ವ್ ದಿ ಒಂದು ಕಾನ್ಸೆಪ್ಟ್ ಹೇಳಿದೆ ನೋಡ್ರಿ. Solve the problem given in equation. ಎಕ್ಸಾಂಪಲ್ 1 ಅಂತಿದೆ. ಎಕ್ಸಾಂಪಲ್ 1 ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳಿ. ಯಾಕಂದ್ರೆ ಎಕ್ಸಾಮಿಗೆ ಕೇಳಲ್ಲ ಅಂತ ಹೇಳಕ್ ಬರಲ್ಲ, ಎಕ್ಸರ್ಸೈಸ್ ಅಲ್ಲಿ ಕೊಟ್ಟಿದ್ದಾನಂದ್ರೆ ಕೇಳ್ಬಹುದು ಅದನ್ನ. ಅದಕ್ಕೆ ಎಕ್ಸಾಂಪಲ್ 1 ಎಷ್ಟು ಪೇಜ್ ನಂಬರ್ ಎಷ್ಟರಲ್ಲಿ ಇದೆಯಮ್ಮ? 39. 39 ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳಿ. ಸರ್ ಚಿನ್ಮಯ್ಗೆ ಏನೋ ನೆಟ್ವರ್ಕ್ ಸಿಗ್ತಿಲ್ವಂತೆ ಸರ್. ನಾನು ಏನ್ ಮಾಡಲ್ಲ, ನನ್ನ ಕಡೆಯಿಂದ ಏನ್ ಮಾಡ್ಬೇಕೆಲ್ಲ ಮಾಡಿದೀನಿ. ಜಾಯಿನ್ ಮಾಡಕ್ ಹೇಳಿ ನೋಡೋಣ. ಸರ್ ಅದೇ ಸರ್ ನೆಟ್ವರ್ಕ್ ಸಿಗ್ತಿಲ್ವಂತೆ, ಜಾಯ್ನ್ ಆಗಕ್ ಬರ್ತಿಲ್ಲ. ಅವಳ್ದು ಅಲ್ಲಿ ನೆಟ್ವರ್ಕ್ ಇಲ್ಲ ಅಂತ? ಸರ್ ಓಕೆ. ಹಾ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತಾರೆ.
ಆಯ್ತಾ? No. ಆಯ್ತೇನ್ರಮ್ಮ? Yes, sir. ಸರ್ ಆಯ್ತು. 4 ಲೈನ್ ಬರ್ಕೊಳಕ್ಕಿರೋದು. 4 ಪೇಜ್ ಕೊಟ್ಟಿದ್ರೆ ಹೆಂಗೆ? ಹಾ, ಇದು ಚಿನ್ಮಯಿ ಓದೆ, ಲೆಕ್ಕನ ಓದೆ. ಚಿನ್ಮಯಿ ಇದೆಯೇನಮ್ಮ? ಇಲ್ಲ ಚಿನ್ಮಯಿ ಸರ್. ಲೆಕ್ಕ ಓದು. ಚಿನ್ಮಯಿ ಇಲ್ಲ. ಸಿಂಚು ಓದು. Yes, sir. ಹಾ, John and Jeevanti together have 45 marbles. Both of them lost 5 marbles each, and the product of the number of marbles they now have is 124. We would like to find out how many marbles they had to start with. ವಿತ್. ಈಗ ಜಾನ್ ಅಂಡ್ ಜೀವಂತಿ ತಗ ಟೋಟಲ್ ಆಗಿ ಎಷ್ಟಿದಾವೆ? 45 45 marbles ಇದೆ. ಸೊ ನಾನೀಗ ಜಾನ್ ಹ್ಯಾಡ್ ಎಕ್ಸ್ ಮಾರ್ಬಲ್ಸ್ ಅಂತ ತಗೊಂತೀನಿ. ಹೌದಾ? ಈಗ ಅವರಿಬ್ಬರ ಟುಗೆದರ್ ಎಷ್ಟಿದೆ? 45. ಜಾನ್ ಹತ್ರ ಎಕ್ಸ್ ಇದ್ರೆ ಜೀವಂತಿ ಅಂತ ಎಷ್ಟಿರುತ್ತೆ? ಎಕ್ಸ್ ಒಳಗೆ ಅಥವಾ 45 ಒಳಗೆ ಏನ್ ಕಳಿಬೇಕು? 45 ಮೈನಸ್ ಮೈನಸ್ ಎಕ್ಸ್ ಮಾಡ್ಬೋದಾ? ಈಗ Yes, ನೋಡಮ್ಮ, ನನ್ನ ಹತ್ರ ಲಿಖಿತನ ಹತ್ರ 50 ರೂಪಾಯಿ ಇದೆ, ನನ್ನ ಹತ್ರ 10 ರೂಪಾಯಿ ಇದೆ ಅಂದ್ರೆ ಲಿಖಿತನ ಹತ್ರ ಎಷ್ಟಿದೆ ಅಂತ ಹೆಂಗ್ ಕಂಡು ಹಿಡಿತೀರಿ? 50 ರೂಪಾಯಿದಲ್ಲಿ ನನ್ನ ಹತ್ರ ಇರೋ ದುಡ್ಡನ್ನ ಏನ್ ಮಾಡಿದ್ರಿ? ಸಬ್ಸ್ಟ್ರಾಕ್ಟ್ ಮಾಡಿದ್ರಿ. ಹೌದಾ? ಈಗ ಜಾನ್ ಅಂಡ್ ಜೀವಂತ್ ಇದ್ದಾಗ ಟೋಟಲ್ 45 ಮಾರ್ಬಲ್ಸ್ ಇದೆ. ಹೌದಾ? 45 ಮಾರ್ಬಲ್ಸ್ ಅಲ್ಲಿ ಜಾನ್ ಹತ್ರ ಎಕ್ಸ್ ಇದೆ. ಈಗ ಜೀವಂತಿತಾಗ ಎಷ್ಟಿದಾವೆ? 45 ಮೈನಸ್ 45 ನಲ್ಲಿ ಜಾನ್ ಅಲ್ಲಿ ಇರ್ತಕ್ಕಂಥ ಮಾರ್ಬಲ್ಸ್ ಅನ್ನ ಕಳಿಬೇಕು. ಜೀವಂತಿ ಹ್ಯಾಡ್ ಏನು? 45 minus x marbles. ಮೈನಸ್ ಎಕ್ಸ್ ಮಾರ್ಬಲ್ಸ್. ಓಕೆನಾ? ಎಸ್ ಸರ್. ಈಗ ನೋಡಿ, ಅವ್ರ 2 ಜನ 5 ಗೋಲಿ ಕಳ್ಕೊಂತಾರಂತೆ. ಯಾರು? ಜಾನ್ ಅಂಡ್ Jeevanti. ಏನಂತಿದೆ? Both of Both them of lost them 5 lost 5 marbles each. Both of them lost. Last ಅಂದ್ರೆ ಏನು? ಕಳ್ಕೊಳ್ಳೋ. ಲಾಸ್ಟ್ ಮಾಡ್ಕೊಂತಾರೆ 5 marbles. ಈಗ ನಾವು ಜಾನ್ ಹತ್ರ ಎಷ್ಟಿದಾವೆ? ಈಗ ಅವನ ಹತ್ರ ಎಷ್ಟಿದ್ವು? ಎಕ್ಸ್ ಇದ್ವು. ಈಗ ಅದ್ರಲ್ಲಿ 5 ಲಾಸ್ ಮಾಡ್ಕೊಂಡ. X minus 5. ಎಕ್ಸ್ ಮೈನಸ್ 5. ಹೌದಾ? ನೆಕ್ಸ್ಟ್ ಜೀವಂತಿ 45 minus x minus 5. ಮೈನಸ್ ಎಕ್ಸ್ X ಮೈನಸ್ minus 5. 40 minus x. minus x. 40 minus x. ಎಕ್ಸ್ ಕರೆಕ್ಟಾ? ಇದ್ರ ಬಗ್ಗೆ ಯಾರಿಗಾರು ನೋಡ್ರಮ್ಮ, ವರ್ಕ್ಡ್ ಎಕ್ಸಾಂಪಲ್ಸ್ ಅಂತ ನೆಗ್ಲಿಜೆನ್ಸಿ ಮಾಡಂಗಿಲ್ಲ.
ಈಗ ನಿಮಗೆ ಒಂದು ಪ್ಯಾಟರ್ನ್ ಬಿಟ್ಟಿದ್ದಾರೆ ನೋಡಿದ್ರೆ ಕ್ವಶನ್ ಪೇಪರ್ನ Yes, sir. ತಪ್ಪಿದೆ ಹೌದಲ್ವಾ? ಸ್ವಲ್ಪ. ಅದಕ್ಕೆ ಹೇಳೋದು ಯಾವ್ದನ್ನ ಎಲ್ಲಿ ಕೇಳ್ತಾನಂತ ಗೊತ್ತಿರಲ್ಲ. ವರ್ಕೌಟ್ ಎಕ್ಸಾಂಪಲ್ಸ್ ಅಂತ ನಾನು ಇಂಟೆಲಿಜೆನ್ಸಿ ಮಾಡ್ತಾ ಇಲ್ಲ, ಅದಕ್ಕೆ ನೀವೇ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಮಾಡಿದ್ದಾರೆ ನೀವು ಬರ್ಕೊಡ್ರಿ ಅಂತ ಹೇಳ್ಬೋದಿತ್ತು ನಾನೀಗ. ಆದ್ರೆ ನಿಮಗೆ ಲಾಭ ಆಗ್ಲಿ ಅಂತ ಮಾಡ್ತಾರ ಅದೀಗ. ಸರ್ ಅದ್ರಲ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅವೆಲ್ಲ ಇದಾವಲ್ಲ ಸರ್? ಅದು ಫಂಡಮೆಂಟಲ್ ಥಿಯರಮ್ ಆಫ್ ಡಿಫಿನೇಷನ್ ಸರ್. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಎಲ್ಲಿದೆ? ಅದು ಕ್ವಶನ್ ಪೇಪರ್ ಅಲ್ಲಿ ಸರ್. ಕೊಟ್ಟಿದಾರ ಮತ್ ಕೊಡಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗೋದು. ಹಂಗೇನಾರ ಬಂತು ಅಂದ್ರೆ ಸಿಂಚು ಅಂತೆ ಆಯ್ತಾ? ಎಸ್ ಸರ್. ಈಗ ಏನ್ ಮಾಡಿದ್ರೆ ಅದಷ್ಟು ರೆಡಿ ಆಗ್ಬಿಡ. ಫಂಡಮೆಂಟಲ್ ಥಿಯರಮ್ ಆಫ್ ಏನ್ ಕೊಟ್ಟಿದ್ದಾರೆ? ಅರ್ಥಮೆಟಿಕ್. ಓಕೆ ನೋಡೋಣ. ಓಕೆ, ಎಸ್. ಸೊ ಈಗ ಜಾನು ಮತ್ತು ಜೀವಂತಿತ ಟೋಟಲ್ ಎಷ್ಟಿದಾವೆ ಗೋಲಿಗಳು ಮಾರ್ಬಲ್ಸ್? 45. ಜಾನ್ ಹತ್ರ ಎಕ್ಸ್ ಅನ್ಕೊಂಡ್ರೆ ಜೀವಂತಿ ಹತ್ರ ಈ ಜಾನ್ ಹತ್ರ ಇರೋ ಮಾರ್ಬಲ್ಸ್ ಅನ್ನ ಕಳೆದ್ರೆ ಉಳಿಯವು ಜೀವಂತಿ ಹತ್ರ. ಸೊ 45 ಮೈನಸ್ ಎಕ್ಸ್. ಸೊ ಇಬ್ಬರು ಆಟ ಆಡ್ತಾರೆ, 5 ಗೋಲಿ ಕಳ್ಕೊಂಡ್ಬಿಡ್ತಾರೆ. ಆವಾಗ ಅವ್ರ ಹತ್ರ ಇರೋ ಮಾರ್ಬಲ್ಸ್ ಎಷ್ಟು? ಮೊದಲಿನ ಮಾರ್ಬಲ್ಸ್ ಗಿಂತ 5 ಕಡಿಮೆ ಮಾಡ್ಬೇಕು. ಜಾನ್ ಹತ್ರ ಎಕ್ಸ್ ಇದ್ರೆ ಎಕ್ಸ್ ಮೈನಸ್ 5 ಆಯ್ತು. ಜೀವಂತಿ ಹತ್ರ 45 ಮೈನಸ್ ಎಕ್ಸ್ ಇತ್ತು, ಮತ್ತೆ 5 ಕಳೆದ್ರೆ 40 ಮೈನಸ್ ಎಕ್ಸ್. ಅಕಾರ್ಡಿಂಗ್ ಟು ಕ್ವಶನ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಈಸ್ 124. ಕರೆಕ್ಟಾ? ಕರೆಕ್ಟ್ ಏನಮ್ಮ? According to question, you have lost their 5 marbles, then the product of these two is equal to 124. Clear? Yes, sir. Yes, sir. ನೋಡ್ರಿ ಪ್ರಾಬ್ಲಮ್ ಓದ್ತಾ ಇದ್ರೆ ನಿಮ್ಗೆ ಅರ್ಥ ಆಗಲ್ಲ. ಈಗ ಇದು ಒಂದು ಬ್ರಾಕೆಟ್, ಇದು ಒಂದು ಬ್ರಾಕೆಟ್, ಎರಡರ ಮಧ್ಯೆ ಪ್ಲಸ್ ಮೈನಸ್ ಇಲ್ಲ. ಫಸ್ಟ್ ಬ್ರಾಕೆಟ್ 40 minus x. 40 minus x. First bracket second number into 40 minus x is equal to 124. Clear? So now write 40x minus x square minus 200 minus it is 200 minus into minus 5x 5x plus 5x minus 124 is equal to 0. So now write in order. First you write down this problem. ಮುಂದೆ ಮೇಲ್ ಬರ್ಕೋಣ ಅಂತ. ಕಳಿಸ್ಬೋದಾಯ್ತನಾ? Yes, sir. Next simplification, I will write ಯಾವುದು ಮೈನಸ್ ಎಕ್ಸ್ ಸ್ಕ್ವಯರ್ ಎಕ್ಸ್ ಟರ್ಮ್ ಕಡೆ ಮಾಡ್ತೀನಿ ಪ್ಲಸ್ 40x ಪ್ಲಸ್ 5x minus 200 minus 124 is equal to 0. ನೋಡ್ರಿ minus x square plus 40x plus 5x minus 200 minus 124. So now it is clear? Okay. So first simplification ಮಾಡೋಣ. minus x square plus 45x minus 324 is equal to 0. Always x square coefficient is positive. First neನ್ಪಿಟ್ಕೊಳ್ರಿ. So therefore it is multiplied by minus 1
-1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೊ ಮೈನಸ್ ಟರ್ಮ್ಸ್ ಬಿಕಮ್ಸ್ ಪ್ಲಸ್, ಪ್ಲಸ್ ಟರ್ಮ್ಸ್ ಬಿಕಮ್ಸ್ minus. So minus x square becomes plus x square, plus 45x becomes minus 45x, plus 324 is equal to 0. So now Sir, it ನಾವು ಹೇಳಿ ಸರ್ ಅಲ್ಲಿ ನಾವು ಅದನ್ನ LHS ಶಿಫ್ಟ್ ಮಾಡ್ಬೋದಲ್ಲ ಸರ್? ಅಲ್ಲವಾ, ಮತ್ ಕಾಮನ್ ತೆಗಿಲೇಬೇಕಲ್ಲ ನೀನು, ಅದೇಂಗ್ ಶಿಫ್ಟ್ ಮಾಡ್ತೀಯಾ? ಸರ್ ಮೈನಸ್ ಎಕ್ಸ್ ಸ್ಕ್ವೇರ್ ನ ಆ ಕಡೆಗೆ ಹಾಕಿದಾಗ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತಲ್ಲ? ಒಂದು ನಿಮಿಷ ಕೇಳು, ಮೈನಸ್ ಎಕ್ಸ್ ಸ್ಕ್ವೇರ್ ಹಿಡಿದ್ರೆ ಮತ್ತೆ ಪ್ಲಸ್ ಎಕ್ಸ್ ಸ್ಕ್ವೇರ್, ಪ್ಲಸ್ 45x ತೆಗೆದ್ರೆ ಮೈನಸ್ 45x, ಮೈನಸ್ 324 ತಂದ್ರೆ ಈ ಕಡೆ ಮತ್ತೆ ಏನಾಗ್ತದೆ? plus 320. ಎಲ್ಲವನ್ನೂ ಟ್ರಾನ್ಸ್ಫರ್ ಮಾಡಕ್ ಬರೀ ಎಕ್ಸ್ ಸ್ಕ್ವೇರ್ ಅಷ್ಟೇ ಟ್ರಾನ್ಸ್ಫರ್ ಮಾಡಕ್ ಬರಲ್ಲ. ನೀನು ಬರೀ ಎಕ್ಸ್ ಸ್ಕ್ವೇರ್ ಅಷ್ಟೇ ಪಾಸಿಟಿವ್ ಮಾಡೋದಾದ್ರೆ ಟ್ರಾನ್ಸ್ಫರ್ ಮಾಡಬಹುದು, ಬಟ್ ಸಾಲ್ವ್ ಮಾಡ್ಬೇಕಲ್ಲ ನೀನು. ಯಾರು ಕೇಳಿದ್ರು? ಆನ್ಸರ್ ಸೇಮ್ ಬರುತ್ತಲ್ಲ ಸರ್? ಯಾರು? ಆನ್ಸರ್ ಏನು ಆನ್ಸರ್ ಸೇಮ್ ಬರುತ್ತಲ್ಲ ಸರ್? ನೀನ್ ನೋಡವ ಹೆಂಗಾರೆ ಮಾಡೋ ಪ್ರಾಬ್ಲಮ್ ಅನ್ನ, ಆನ್ಸರ್ ಸೇಮ್. ಈಗ ನಿನ್ನ ಆಸೆ ಏನು, ಈ ಮೈನಸ್ ಎಕ್ಸ್ ಇದು ಈ ಕಡೆಗೆ ಬರ್ತಿದ್ದು ಈ ಕಡೆಗೆ ಬರ್ದು ಮತ್ತೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ. ಅದಕ್ಕಿಂತ ವೆನ್ ಎವರ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ನೆಗೆಟಿವ್, ಸೊ ಯಾವ್ದು ನಂಬರ್ ಇಂದ ಡಿವೈಡ್ ಆಗಿಲ್ಲ ಅಂದ್ರೆ ಜಸ್ಟ್ ಯು ಮಲ್ಟಿಪ್ಲೈಡ್ ಬೈ -1. ಅರ್ಥ ಆಯ್ತಾ? ಈ ಒಟ್ಟು ಟರ್ಮ್ ಯಾವ್ದಾದ್ರು ಸಂಖ್ಯೆಯಿಂದ ಭಾಗ ಆಗಿದ್ರೆ ಆ ಸಂಖ್ಯೆಯಿಂದನೂ ಭಾಗಿಸು, ಮತ್ತೆ ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮೈನಸ್ ಇಂದನೂ ಭಾಗಿಸು. ಸೊ ಯಾವ್ದು ಟರ್ಮ್ ಇಂದ ಭಾಗ ಆಗಲ್ಲ, ಎಕ್ಸ್ ಸ್ಕ್ವೇರ್ ನ ಕೋಎಫಿಷಿಯಂಟ್ ಮೈನಸ್ ಐತೆ, ಅದು ತೆಗಿಬೇಕು ಅಂದ್ರೆ ಅದಕ್ಕೆ ಇದು ತೆಗಿಯೋಕ್ಕೋಸ್ಕರ ಎಲ್ಲಾ ಟರ್ಮಿಗೂ ಮಲ್ಟಿಪ್ಲೈ ಬೈ -1 ಮಾಡಿದ್ರೆ ಈ ಮೈನಸ್ ಎಕ್ಸ್ ಸ್ಕ್ವೇರ್ ಬಿಕಮ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಪ್ಲಸ್ 45 ಬಿಕಮ್ಸ್ ಮೈನಸ್ 45, ಮೈನಸ್ 324 ಬಿಕಮ್ಸ್ ಪ್ಲಸ್ 324. ನೌ ಕ್ಲಿಯರ್? ಎಸ್ ಸರ್. ಇಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ನಾನೇ ಕೇಳಿ ಈ ಕಡೆಗೆ ಬರ್ತೀನಿ ಈ ಕಡೆಗೆ ತಂದು ಮತ್ತೊಂದು ಸ್ಟೆಪ್ ಚಾರ್ಜ್ ಜಾಸ್ತಿ ಮಾಡ್ಕೊಳೋದ್ರ ಬದಲಿ ನಾನು ಅದು ಹೇಳ್ತಿದ್ದೀನಿ ಕೇಳ್ರಿ. ವೆನ್ ಎವರ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಇಸ್ ಮೈನಸ್, ಇಲ್ಲಿರೋ ಯಾವ್ದು ಟರ್ಮು ಯಾವುದೇ ನಂಬರ್ ಇಂದ ಡಿವೈಡ್ ಆಗಿಲ್ಲ ಅಂದ್ರೆ ಜಸ್ಟ್ ಮಲ್ಟಿಪ್ಲೈಡ್ ಬೈ -1. ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ರೆ ಮೈನಸ್ ಇರೋ ಟರ್ಮ್ಸ್ ಪ್ಲಸ್ ಆಗುತ್ತೆ, ಪ್ಲಸ್ ಇರೋ ಟರ್ಮ್ಸ್ ಮೈನಸ್ ಆಗುತ್ತೆ. ಸೊ ನಾವು ರೈಟ್ +1 into +324 is equal to +324. What is the middle term? -45. ಕಂಡಿಡೀರಿ ಈಗ, ಫ್ಯಾಕ್ಟರ್ಸ್ ಕಂಡಿಡೀರಿ ಈಗ. ಆಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 45 ಬರಬೇಕು, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 324 ಬರಬೇಕು. ನೀವು ಬುಕ್ಕಲ್ಲಿ ನೋಡಿ ಹೇಳ್ಬೇಡ್ರಿ, ನೀವು ಮಾಡ್ಬೇಕೀಗ. ಆ 324 ನ ಡಿವೈಡ್ ಮಾಡ್ತಾ ಹೋಗ್ರಿ, 2 ಇಂದ ಡಿವೈಡ್ ಮಾಡಿ. 2 1s 2 6 2 2 2 2s 2 8 2 1s 9 9 9 3 3s ಹೌದನ್ನಮ್ಮ? 3 3s 3 3s ಸಾಕು, 3 1s. ಮತ್ ಸಾಕಷ್ಟೇ, ಮತ್ತೊಂದ ಬೇಕಾಗಿಲ್ಲ. ನಾವು 45 ಬರಂಗ್ ಮಾಡ್ಬೇಕು. ಈಗ ನೋಡ್ರಿ ಮಲ್ಟಿಪ್ಲೈ ಮಾಡಿ, 9 9 2s 18, 18 2s ಎಷ್ಟಮ್ಮ? 36 into 9. ಎರಡಕ್ಕೂ ಮೈನಸ್ ಕೊಟ್ರೆ ಮೈನಸ್ ಇಂಟು ಮೈನಸ್ ಬರುತ್ತಾ ಇಲ್ಲ? ಎಸ್ ಸರ್. ನೋಡ್ರಿ 9 2s 18, 18 2s 36 36, 3 3s 9, ಮೈನಸ್ ಇಂಟು ಮೈನಸ್ ಪ್ಲಸ್ 36 9 ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 324 ಬರೋದು, ಹೌದಲ್ವಾ? ಹೌದಾ? -36 -9 is -45. ಕ್ಲಿಯರಾ? ಡೌಟ್ ಏನಾರಿದ್ರೆ ಕೇಳ್ರಮ್ಮ. ಇನ್ನು ಏನಾರ ಸರ್ ಬೇರೆ ವಿಧಾನದಲ್ಲಿ ಮಾಡ್ಬೇಕು ಅಂದ್ರೆ ಮಾಡೋಣ. ಅಲ್ಲಮ್ಮ ನೀವು ಇದೀರಾ ಇಲ್ಲಮ್ಮ? ಎಲ್ಲರೂ ಮೊಬೈಲ್ ಇಟ್ಟು ಎಲ್ಲರೂ ಹೋಗ್ಬಿಟ್ಟಿದ್ದೀರಾ? ಇದೀವಿ ಸರ್. ಏನಾದ್ರು ಡೌಟ್ ಇದೆಯಾ? 81 ಬಂತು, 81 ಡೈರೆಕ್ಟ್ ಡಿವೈಡ್ ಆಗೋದು ಯಾವ್ದು? 9. 9 ಬಂತು, 9 ಡಿವೈಡ್ ಆಗೋದು ಯಾವ್ದು? 3. ಲಾಸ್ಟ್ ತನಕ ಒಂದ್ ತನಕ ಬೇಕಾಗಿಲ್ಲ. ಅವಾಗ ನಾವು ಗ್ರೂಪ್ ಮಾಡ್ಬೇಕು. ಗ್ರೂಪ್ ಮಾಡಿದ್ರೆ ಎಷ್ಟು ಬರ್ಬೇಕು? 324 ಬರೋದು. ಎಷ್ಟು ಗ್ರೂಪ್ ಮಾಡಿದ್ರೆ ವಸ್ತುನು ಮಲ್ಟಿಪ್ಲೈ ಮಾಡಿದ್ರೆ 324 ಬರೋದು. ಬಟ್ ಆಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 45 ಬರುತ್ತಾ ನೋಡ್ಕೋಬೇಕು. ಕ್ಲಿಯರಾ? ನಾವು ರೈಟ್. ಸೊ ಈಗ ಮಕ್ಕಳಲ್ಲಿ
plus 324 can be written as, minus 36 minus 9. minus into minus plus 36 9s are 324 minus 36 minus 9 minus 45. So now come to this step, minus 36x minus 9x plus 324 is equal to 0. So now take x as common, x minus 36. ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್ ಅಂತ ಹೇಳಿದೀನಿ. ಮೈನಸ್ 9 and 324 ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? 9. ಇಲ್ಲಿ ಏನ್ ಬರ್ದಿರ್ತೀರಾ ಅದು x minus 36 x minus 36 into x minus 9 is equal to 0. x is equal to x minus 36 is equal to 0. X minus is equal to 9 is equal to 0. X is equal to 36, x is equal to plus 9. ಎರಡು ಸೇರಿ 45 ಆಗುತ್ತಾ ಇಲ್ಲ? ಆಗುತ್ತೆ ಸ್ಟಾರ್ಟಿಂಗ್ ಮಾರ್ಬಲ್ಸ್ 45. 45 Yes, sir. 45 ಇಬ್ಬರದ್ದು ಸೇರಿಸಿ ಎಷ್ಟಾಗುತ್ತೆ? 45 ಆಗುತ್ತಾ ಇಲ್ಲ? 2x ವ್ಯಾಲ್ಯೂ ಬಂದಿದೆಯಲ್ಲ, ಅವೆರಡನ್ನ ಆಡ್ ಮಾಡಿ 45 ಆಗ್ಬೇಕಲ್ವಾ? Yes, sir. ಓಕೆ, ಬರ್ಕ. ಡೌಟ್ಸ್ ಏನಾರ ಇದ್ರೆ ಕೇಳಿ. ಮತ್ತೆ PS ಸರ್ PS ಸರ್ ಏನ್ ವಿಚಾರ? ಏನೂ ಇಲ್ಲ ಸರ್. ಸ್ಕೂಲಿಗೆ ಹೋಗಿದ್ಯಾ? ಹೋಗಿದ್ದೆ ಸರ್. ಹೋಗಿಲ್ಲ ಅಂದ್ರು? ಇಲ್ಲ ಸರ್, ಹೋಗಿದ್ದೆ. ಹಾ? ಪ್ರಾರ್ಥನಾ ಬಂದಿದ್ದಾಳ? ಎಸ್ ಸರ್. ಹರ್ಷಿತಾ ಎಸ್ ಸರ್. ಸ್ಪೋರ್ಟ್ಸ್ ಮುಗಿತಾ? ಎಸ್ ಸರ್, ಮುಗೀತು. ಏನ್ ಗೆದ್ಕೊಂಬಂದ್ರ? ಇಲ್ಲ ಸರ್. ಯಾಕೆ? ಸರ್, ತಾಲೂಕ್ನಲ್ಲಿ ತುಂಬಾ ಕಾಂಪಿಟೇಷನ್ ಇತ್ತು ಸರ್. ನೀವು ಕಾಂಪಿಟೇಷನ್ಗೆ ಕರ್ಕೊಂಡು ಹೋಗೋದು ಗೆಲ್ಲಿ ಅಂತ, ನೀವ್ ಸೋತ್ ಬಂದ್ರೆ 2 points ನಲ್ಲಿ ಸೋತ್ವಿ ಸರ್. ನಿಮ್ ದೀಪಾ ಮೇಡಮ್ಗೆ ಮೋಸ ಇದು ಮಾಡಿದಿರಿ. ಹಾ, ಏನ್ ಮೇಡಮ್ ಸರ್, ಏನ್ ವಲಯ ಕೊಟ್ಟಿದ್ದಿಲ್ಲ ಸರ್. ಹಾ?
ವಲಯದಲ್ಲಿ 3 ಗೆದ್ಕೊಂಡ್ ಬಂದಿದ್ವಿ ಫಸ್ಟ್. ಅಲ್ಲೇನೋ ಮೋಸ ಮಾಡಿದಿರಿ. ಸರ್ ಇಲ್ಲ. ವಲಯದಲ್ಲಿ ಏನೋ ಮೋಸ ಮಾಡ್ಕೊಂಡು ಗೆದ್ಕೊಂಡ್ ಬಂದಿರಿ. ಇಲ್ಲ ಸರ್. ಹಾ ಸರ್ ಆಯ್ತು. ನೆಕ್ಸ್ಟ್ ಕ್ವಶನ್. ಸಾಲ್ವಿಂಗ್ ದಿ ಸೆಕೆಂಡ್ ಎಕ್ಸಾಂಪಲ್ ಇದೆಯಲ್ಲ ಅದರಲ್ಲಿ ಟಾಯ್ಸ್ ಬಗ್ಗೆ ಇದೆಯಲ್ಲ ಕಾಟೇಜ್ ಬಗ್ಗೆ ಎಸ್ ಸರ್. ಅದೇ ಬರ್ಕಡೆ. ಸೊ ಅದನ್ನ ನಮ್ಗೆ ಎಕ್ಸರ್ಸೈಸ್ ಅಲ್ಲಿ ಸೇರಿಸದೇ ಇದ್ರೆ ಬಿಟ್ಬಿಡ್ಬೋದಿತ್ತು, ಕೇಳಲ್ಲ ಅಂತ ಹೇಳಿ. ಹೆಂಗ್ ಕೇಳ್ತಾರ ಅಂತ ಗೊತ್ತಿಲ್ಲ. ನಾಳೆ ಕ್ಲಾಸ್ ಇರಲ್ಲ, ನಾಡಿದ್ದು ಸಾಟರ್ಡೆಗೆ ಮತ್ತೆ ಸಂಡೇಗೆ ಮುಗಿಸ್ಬಿಡೋಣ. ಮಂಡೆಯಿಂದ ಎಕ್ಸಾಮ್ ಇದೆಯಲ್ಲ. ಟ್ಯೂಸ್ಡೇ ಸರ್ ಎಕ್ಸಾಮ್. ಹ್ಮ್ ಸರ್ ಅಲ್ಲ ಟ್ಯೂಸ್ಡೇ ಅಲ್ಲ ಸರ್ ಎಕ್ಸಾಮ್. ತಗೋಣ, ಏನಾದ್ರು ಉಳ್ಕಂತು ಅಂದ್ರೆ ಮಂಡೆಗೆ ಫಿನಿಶ್ ಅಪ್ ಮಾಡೋಣ. ಸರ್ ಟ್ಯೂಸ್ಡೇನು ಕ್ಲಾಸ್ ಇರುತ್ತಾ ಸರ್? ನೋಡೋಣ, ಡಿಸೈಡ್ ಮಾಡೋಣ. ಎಕ್ಸಾಮ್ ಅಥವಾ ಒಂದು 6 days ರಜೆ ಕೊಡೋಣ ಅಂತ ಯೋಚನೆ ಮಾಡಿದ್ದು. ಈ ವಾಗ್ದೇವರಂಗೆ ಮೈ ಮೇಲೆ ಬರ್ತಾರೆ ಈಗ. ವಾಗ್ದೇವರದಲ್ಲ ಅಶಿತಾ ರೆಡಿ ಇದ್ದಾಳಂಗೆ ಜಗಳಾಡಕ್ಕೆ. ಸರ್ ಅವಳಿಗೂ ಎಕ್ಸಾಮ್ ಆಗಿತ್ತೆ, ಆರಾಮಾಕತ್ತೆ ಅಂತ ಸುಮ್ಮನೆ ಕಳ್ಸಿರ್. ಹಾ ಆ ಕ್ವಶನ್ ಹೋದ್ರಮ್ಮ ಯಾರೊಬ್ರು. ದಿದ್ಗಿ ಓದಲೆ. ದಿದ್ಗಿ ಅದನ್ನ ದಿದ್ಗಿ ಅಶಿತಾ ಹರ್ಷಿತಾ ಬೈಕ್ ಆಫ್ ಮಾಡೆ. ನೀ ಬೇರೆಯವ್ರಿಗೆ ಹೇಳ್ತೀನಿ, ನೀನ್ ಆನ್ ಮಾಡ್ಕಂತೀಯವ. ಹರ್ಷಿತಾ ಕೇಳಿಸ್ತಾ ಇಲ್ಲಂತಮ್ಮ. ಇಲ್ಲ ಸರ್ ಅವಣ್ಣ. ಇಲ್ವಾ ದಿದ್ದಿಗೆ ಇಲ್ವಾ? ನೋ ಸರ್. ಇವಳು ಯಾರು ಓದ್ಲಿ ಅಂದ್ರೆ ಒಂದನ ಓದ್ಲಿ. ಒಂದನ ಇದೇನಿಲ್ಲಮ್ಮ. ಏ ರಚನಾ ಇಲ್ಲೇನ ಅವಳು? ರಚನಾ ಮೈಕ್ ಆನ್ ಆಗ್ತಿಲ್ಲ ಸರ್. ಆಯ್ತು, ಅವಲಕ್ಕಿ ನೀನೇ ಓದು. Yes sir. ಹಾ The cottage industry produces a certain number of toy in a day. The cost of production of each toy. ಭಾವನಾ ನಿಧಾನಕ್ಕೆ ಓದು. Sir. ಹಾ A cottage industry produces a certain number of toys in a day. The cost of production of each toy in rupees was found to be 55 minutes. The number of toys produced in a day. On a particular day, the total cost of production was rupees
750. We would like to find out the number of toys produced on that day. ಸೊ ಈಗ ಒಂದು ಕಾಟೇಜ್ ಇಂಡಸ್ಟ್ರಿಯಲ್ಲಿ ಹಳ್ಳಿ ಮನೆಗೆ ಗೊಂಬೆಗಳನ್ನ ತಯಾರು ಮಾಡ್ತಾರೆ. ಟಾಯ್ಸ್ ಅಂದ್ರೆ ಏನು? ಅಮ್ಮ ಯಾಕ ಏ ರಚನಾ, ಈಗ ಸ್ಟ್ರಕ್ ಆಕಾಯ್ತು ಸರ್, ಹಾ ಸ್ಟ್ರಕ್ ಆಕಾಯ್ತು ಸರ್. ಯಾರಿಗೆ ರಚನಾ ವಂದನ ಸರ್. ಅವ್ರ ಪ್ರಾಬ್ಲಮ್ ಇದೆ ನೆಟ್ವರ್ಕ್, ಅದಕ್ಕೆ ನಾನೇನ್ ಮಾಡ್ಲಮ್ಮ? ಎಸ್ ಸರ್. ಈಗ ಓವರ್ ಆಲ್ ಎಲ್ಲರಿಗೂ ಪ್ರಾಬ್ಲಮ್ ಇದ್ರೆ ಕ್ಲಾಸ್ ಲೆಟಪ್ ಮಾಡ್ಬಿಡ್ಬೋದು. ಸೊ ಈಗ ಬರ್ರಿ, ಈಗ ಒಂದು ಕಾಟೇಜ್ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಟಾಯ್ಸ್ ಅನ್ನ ರೆಡಿ ಮಾಡ್ತಾರೆ. ಸೊ ಈಗ ಲೆಟ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್, ಒಂದ್ ದಿನಕ್ಕೆ ಎಷ್ಟು ಟಾಯ್ಸ್ ಪ್ರೊಡ್ಯೂಸ್ ಮಾಡಿದಾರೆ ಅಂತಂದ್ರೆ ಎಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆನಾ? ಟಾಯ್ಸ್ ಅಂದ್ರೆ ಏನ್ ಬ್ರಹ್ಮ? ಗೊಂಬೆಗಳು. ಲೆಟ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಎಕ್ಸ್. ಸೊ ಈಗ ಅಲ್ಲೊಂದು ಪಾಯಿಂಟ್ ಹೇಳಿದ್ರೆ ಗೊತ್ತಾ? ಲೆಟ್ ದ ಕಾಸ್ಟ್ ಆಫ್ ಈಚ್ ಟಾಯ್ ಏನ್ ಹೇಳಿದಾರೆ ಹೇಳ್ರಿ? 55 ಮೈನಸ್ ಅಂತ ಹೇಳಿದಾರೆ. ನೋಡಿದೀರಾ? ಹೋದ್ರಿ ಲೆಕ್ಕನ? ನೀವು Yes, ಲೆಕ್ಕ ನಾನು ಬರೆಯೋದಷ್ಟೇ ಕಂಡ್ರೆ ನಿಮ್ಗೆ ಏನು ಅರ್ಥ ಇಲ್ಲ. ಒಂದು ಟಾಯ್ನ ಬೆಲೆ ಏನಾಗಿರುತ್ತೆ ಅಂದ್ರೆ 55 ಮೈನಸ್ ಪ್ರೊಡ್ಯೂಸ್ಡ್. ಹೌದಲ್ವಾ? ಅರ್ಥ ಆಯ್ತಮ್ಮ? ಲೆಟ್ ದಿ ಕಾಸ್ಟ್ ಆಫ್ ಈಚ್ ಟಾಯ್, ಒಂದು ಟಾಯ್ ಬೆಲೆ ಎಷ್ಟು? 55 ಮೈನಸ್ ಎಕ್ಸ್. ಮಾಡಿದಾರೋ ಅದರಲ್ಲಿ 55 ನಲ್ಲಿ ಎಕ್ಸ್ ಕಳಿಬೇಕು, ಅಂದ್ರೆ ಟೋಟಲ್ ಟಾಯ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಈಗೇನು ನೆಕ್ಸ್ಟ್ ಏನು ಏನ್ ಕೇಳಿದಾನೆ? ಈಗ ಅವತ್ತು ಮಾಡಿರೋ ಗೊಂಬೆಗಳದ್ದು ಟೋಟಲ್ ಅಮೌಂಟ್ ಎಷ್ಟು? ಟೋಟಲ್ 750. ಟೋಟಲ್ ಕಾಸ್ಟ್ ಆಫ್ ಪ್ರೊಡ್ಯೂಸ್ಡ್ ಯಾರು ಹೇಳ್ತೀರಿ? 750. ಒಂದು ಟಾಯ್ಸ್ ಬೆಲೆ ಇಷ್ಟ ಆದ್ರೆ ಅವತ್ತು ಪ್ರೊಡ್ಯೂಸ್ ಮಾಡೋದು ಎಷ್ಟು? ಎಕ್ಸ್. ಹೌದಲ್ರಮ್ಮ? ಅದ್ರ ಬೆಲೆ ಎಷ್ಟಿತ್ತು ಸಮ? 750. ಸಮಾಧಾನಕ್ಕೆ ಬರ್ರಿ, ನಿಧಾನ ಇನ್ನೊಂದ್ಸಲ ಕೇಳ್ರಿ. ಒಂದು ದಿನಕ್ಕೆ ಎಕ್ಸ್ ಟಾಯ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಒಂದು ಟಾಯ್ನ ಬೆಲೆ 55 ಮೈನಸ್ ಎಕ್ಸ್. ಅವತ್ತು ಇವತ್ತಿನ ದಿನ ಎಷ್ಟು ಟಾಯ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದಾರೋ ಅದರ ಟೋಟಲ್ ಪ್ರೊಡಕ್ಷನ್ ಎಷ್ಟಾಗುತ್ತೆ ಅಂದ್ರೆ, ಅಕಾರ್ಡಿಂಗ್ ಟು ಕ್ವಶನ್ 55 ಮೈನಸ್ ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 750. ಯಾಕೆ ಅಂತ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ, ನಾನು ಮುಂದಕ್ಕೆ ಹೋಗಲ್ಲ. ಇವತ್ತಿನ ದಿನಕ್ಕೆ, ಯಾವತ್ತು 19ನೇ ತಾರೀಕಿಗೆ ಅವರ ಟೋಟಲ್ ಕಾಸ್ಟ್ ಪ್ರೊಡ್ಯೂಸ್ಡ್ ಅಂದ್ರೆ ಎಷ್ಟು ಟಾಯ್ಸ್ ಅಮೌಂಟ್ ಅನ್ನ ಪ್ರೊಡ್ಯೂಸ್ ಮಾಡಿರುತ್ತೆ. ಒಂದು ಟಾಯ್ ಬೆಲೆ 55 ಮೈನಸ್ ಎಕ್ಸ್. ಅವತ್ತು ಪ್ರೊಡ್ಯೂಸ್ ಮಾಡಿರೋದು ಎಷ್ಟು? ಇವತ್ತು ನೋಡ್ರಮ್ಮ, 10-20 ಪ್ಯಾಕ್ ಬಿಸ್ಕೆಟ್ ತಯಾರು ಮಾಡ್ತೀರಿ. ಒಂದು ಬಿಸ್ಕೆಟ್ ಪ್ಯಾಕ್ ಮೇಲೆ 5 ರೂಪಾಯಿ ಆದ್ರೆ ಟೋಟಲ್ ಅವತ್ತಿಂದ ಎಷ್ಟು? 20 ಇಂಟು 5 ಅಲ್ವಾ? ಈಗ ಇವತ್ತು ಟಾಯ್ಸ್ ರೆಡಿ ಮಾಡಿದೀವಲ್ಲ, ಆ ಒಂದು ಟಾಯ್ನ ಬೆಲೆ ಎಷ್ಟು? 55 ಮೈನಸ್ ಎಕ್ಸ್. ಟೋಟಲ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ರು? ಎಕ್ಸ್. ಹೌದಾ? ಅದೆಷ್ಟಕ್ಕೆ ಸಮ? 750ಗೆ. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಇದೆಯಾ? ನಾವೇ ಡೌಟ್ ಇದೀವಿ ಸರ್, ಸ್ವಲ್ಪ ಅರ್ಥ ಮಾಡ್ಕೊಂಡ್ರಮ್ಮ. ಯಾರು ಮಾತಾಡ್ಬೇಡ್ರಿ. ಸೊ ನೋಡ್ರಮ್ಮ, ಇವತ್ತು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದಾರಲ್ಲ ಅದು ಎಕ್ಸ್. ಅದರಲ್ಲಿ ಒಂದೊಂದ್ರದೇ ಬೆಲೆ ಬೇಕು ಅಂದ್ರೆ ಅವನೇ ಕೊಟ್ಟಿದ್ದಾನೆ 55 ಮೈನಸ್ ನಂಬರ್ ಆಫ್ ಪ್ರಾಡಕ್ಟ್. ಹೌದಾ? ಕೊಟ್ಟಿದ್ದಾನೆ ಇಲ್ಲ? ಹೋದ್ರಮ್ಮ ಲೆಕ್ಕನ? ಕೊಟ್ಟಿದಾರಿಲ್ಲ 55 ಮೈನಸ್ ಅಂತ? ಕೊಟ್ಟಿದಾರಿಲ್ಲಮ್ಮ? ಕೊಟ್ಟಿದಾರಿಲ್ಲಮ್ಮ? ಕೊಟ್ಟಿದ್ದಾರೆ ಸರ್. ಟೋಟಲ್ ಕಾಸ್ಟ್ ಪ್ರೊಡ್ಯೂಸ್ ಇವತ್ತು ಎಷ್ಟು ದುಡಿಮೆ ಆಯ್ತು ಅನ್ನೋದು ಯಾವ್ದು ಸಮ ಅಂದ್ರೆ, ಒಂದು ಟಾಯಿ ಟೋಟಲ್ ಪ್ರೊಡ್ಯೂಸ್ ಅದೆಷ್ಟು ಸಮ ಅಂತ ಇವತ್ತು ಒಂದು ಅಮೌಂಟ್ 750.
ಟೈಪ್ ಪ್ರೊಡ್ಯೂಸ್ ಮಾಡಿದ್ರು ಅಂತ ಕಂಡುಹಿಡಿಬೇಕು ನಾವು. ಅಂದ್ರೆ we have to find the value of x. Clear? Yes, sir. Okay. So now write 55x minus x square Square. is equal to minus 750. 0. So now write in order minus x square plus 55x minus minus 750 is equal to 0. equal to ಈಗ multiplied by minus ಸುಮ್ಮನೆ ಇರು. ಇಲ್ಲಿ ಯಾವ್ದಾದ್ರು ಇಲ್ಲಿ ಇರ್ತಕ್ಕಂತ ಮೂರು ಸಂಖ್ಯೆಗಳು ಒಂದರಿಂದ ಯಾವ್ದಾದ್ರು ಒಂದ್ ಸಂಖ್ಯೆಯಿಂದ ಭಾಗ ಆಗ್ತಾವ? ಇಲ್ಲ, ಹೌದಲ್ವಾ? ಭಾಗ ಆಗಲ್ಲ ಅಂದ್ಮೇಲೆ ಈಗ ನಮ್ಮ ಸ್ಟಾರ್ಟಿಂಗ್ ಸ್ಕ್ವೇರ್ ನ ಕೋಎಫಿಷಿಯಂಟ್ ಮೈನಸ್ ಇದೆ. ಆ ಮೈನಸ್ ಅನ್ನ ತೆಗಿಬೇಕು ಅಂದ್ರೆ ನಾನೇನ್ ಮಾಡ್ತೀನಿ, ಪ್ರತಿ ಟರ್ಮ್ ಅನ್ನ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಮಲ್ಟಿಪ್ಲೈ ಬೈ ಮೈನಸ್ 1. ಯಾಕೆ ಮೈನಸ್ ಒಂದಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಆಲ್ವೇಸ್ ಪಾಸಿಟಿವ್. ಓಕೆನಾ? ನೋಡಿದಿರ ಹೌದಲ್ವಾ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ? Yes, sir. Okay. yes sir Now this minus x square becomes plus x square. This 55 becomes minus 55x plus 7 is equal to 0. 0. It is in the form of standard. Round up to this. ಆಯ್ತು ಸರ್. ಆಯ್ತಾ? ಸೊ ಈಗ ಈ ಡಿಸ್ಕ್ರಿಪ್ಷನ್ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ನೋ ಸರ್. ಸರ್ ನಾವು ಎಷ್ಟು ಒಂದು ಹಳ್ಳಿ ಮನೆ ಒಳಗೆ ಎಷ್ಟು ಟಾಯ್ಸ್ ಪ್ರೊಡ್ಯೂಸ್ ಮಾಡಿದ್ರು ಎಕ್ಸ್. ಒಂದು ಟಾಯ್ಸ್ ಬೆಲೆ 55 ಮೈನಸ್ ಎಕ್ಸ್. ಅವತ್ತು ಎಷ್ಟು ಟಾಯ್ಸ್ ಪ್ರೊಡ್ಯೂಸ್ ಮಾಡಿದ್ರು ಇಂಟು ಒಂದು ಟಾಯ್ ಬೆಲೆ. ಹೌದಾ ನಮ್ಮ? ಅದೆಷ್ಟಕ್ಕೆ ಸಮ? 750 750. ಹೌದೇನ್ರಮ್ಮ? ಸೊ ನಾವು 55 into x, 55x, x into x square minus 750 is equal to 0. Now write in order x square plus 55x minus 750 is equal to 0. So ನಾನು ಹೇಳಿದ್ದೀನಿ ಯಾವುದೇ ಕ್ವಾಡ್ರಾಟಿಕ್ ಇಕ್ವೇಶನ್ ನ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಸಾಲ್ವ್ ಮಾಡ್ಬೇಕಾದ್ರೆ ಅಥವಾ ಇನ್ನೇನಾದ್ರು ನೇಚರ್ ಆಫ್ ರೂಟ್ಸ್ ಬರಿಬೇಕು ಅಂದ್ರೂ ಸೊ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಇಸ್ ಆಲ್ವೇಸ್ ಪಾಸಿಟಿವ್. therefore ಇಲ್ಲಿ ಯಾವುದು ಟರ್ಮ್ಸ್ ಒಂದು ಯಾವುದೇ ನಂಬರ್ ಇಂದ ಡಿವೈಡ್ ಆಗದೆ ಇರೋದ್ರಿಂದ ಆಲ್ ದ ಟರ್ಮ್ಸ್, ಅದಕ್ಕೋಸ್ಕರ ಈ ಮೈನಸ್ ಇದಕ್ಕೋಸ್ಕರ ಮಲ್ಟಿಪ್ಲೈಡ್ ಬೈ ಮೈನಸ್ 1 ಮಾಡಿದಾಗ ಈ ಮೈನಸ್ ಬಿಕಮ್ಸ್ ಪ್ಲಸ್, ಪ್ಲಸ್ ಬಿಕಮ್ಸ್ ಮೈನಸ್, ಮೈನಸ್ ಬಿಕಮ್ಸ್ ಪ್ಲಸ್. ಇದೇ ಸ್ಟೆಪ್ ಅನ್ನ ಮೇಲ್ ಬರ್ಕೊಂತೀನಿ, ಮತ್ತೆ ನೀವು ಬರ್ಕೋಬೇಡ್ರಿ. ಏನ್ ಬಂತು? ಎಕ್ಸ್ ಸ್ಕ್ವಯರ್ minus 5x plus 7 ಅಕ್ಕ 55x. ಯಾರಿಗೆ? 750. ಸೊ ಈಗ ಎಕ್ಸ್ ಸ್ಕ್ವೇರ್ ಪಕ್ಕ ಇರೋದು 1 ಇಂಟು 750 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 750 ಮಿಡಲ್ ಟರ್ಮ್ ಇಸ್ ಮೈನಸ್ 55.
ಈಗ 750 ನ ಡಿವೈಡ್ ಮಾಡ್ತಾ ಹೋಗ್ರಿ. 30 and 25, sir. 30 into 25. 750 ಹೋದ್ರೆ ಎಷ್ಟಮ್ಮ? 30 30 into 25. into 25. ಅಲ್ಲಿ ನಾನು ಆನ್ಸರ್ ಮಾಡಿ ಅರ್ಷಿತಾ ಮಾಡಿದ್ವಿ ಎಷ್ಟು ಬಂದಿತ್ತಮ್ಮ ಈಗ? So 30 into 25. 25. 25. Minus. 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 minus plus 30 into 25 750 minus 30 minus 25 minus 55. 55. Minus 25x plus 750 is equal to 0. So ಈಗ x common x minus 30 ಇಲ್ಲಿ starting minus ಇದ್ರೆ minus plus ಇದ್ರೆ plus 25 ಏನ್ ಬರ್ದಿದ್ರು ಅದು x minus 30 is equal to 0. x minus 30 into x minus 25 is equal to 0. x minus 30 is equal to x minus 30 is equal to 0. x minus 25 is equal to 0. x is equal to 30. x is equal to 25. ಯಾವ ವ್ಯಾಲ್ಯೂ ಹಾಕಿದ್ರು ಸಹ ನಿಮಗೆ 750 ನೇ ಬರುತ್ತೆ. x is equal to 25 ಮಾಡಿ ಇದಕ್ಕೂ 750 ಬರುತ್ತೆ. ಟೋಟಲ್ 30 ತಗೊಂಡ್ರು 750 ಬರುತ್ತೆ. ಅಂದ್ರೆ ಒಂದ್ಸಲ 30 ಇರ್ಬೋದು, ಒಂದ್ಸಾರಿ 25 ಇರ್ಬೋದು. ಗೊತ್ತಾಯ್ತಲ್ಲ? BS ಏನವ ಡೌಟ್? ಏನು ಡೌಟ್ ಇದೆಯನ್ರಮ್ಮ? No, sir. ಸೊ ನೋಡ್ರಿ, ನೀವು 30 ತಗೊಂಡ್ರೆ ಫಾರ್ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ, ಎರಡೂ ತೋರಿಸ್ತೀನಿ. ಈಗ 750 ಬರ್ಬೇಕೀಗ. ಸೊ ಒಂದ್ ನಿಮಿಷ, ಎಲ್ಲರದು ಆಯ್ತಾ? Yes, sir. ಆಯ್ತಾ? ಸೊ ನಾವೇನ್ ಮಾಡ್ಕೊಂಡಿದೀವಿ, 55 ಮೈನಸ್ ಎಕ್ಸ್ ಇಂಟು 750 ತಗೊಂಡ್ವಿ. ಒಂದ್ಸಲ 30 ತಗೊಂಡ್ವಿ. 55 ಮೈನಸ್ 30 ಇಂಟು 30 ತಗೊಂಡು 750. ಇಲ್ಲಿ ಸೆಕೆಂಡ್ ಎಷ್ಟು ಬಂತು? 15 ಇಂಟು ಎಷ್ಟು ಬಂತು? 15 25 25 ಇಂಟು 30 again ಎಷ್ಟು? 750 is equal to 750. 50. Yes, sir. 25 ತಗೊಂಡು 55 minus 25 into x ಅಂದ್ರೆ ಎಷ್ಟು? 25 is equal to 750. ಇದು 30 30 into 25 into 5 is equal to 7. 750 is equal to 750. Clear? Same answer. Yes, sir. ಎರಡು ವ್ಯಾಲ್ಯೂಸ್ ಆಗ್ಬೋದು ಅಂತ ಆಯ್ತಲ್ಲ? ಸೊ ನೌ ರೈಟ್ ಆನ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸಾಕು ಬಿಡ್ರಿ, ಸಾಕಲ್ಲೇ ಹೋದವ ಯಾಕಂಗ್ ಓದ್ಸ್ಕೊಂತೀರಿ? ಯಾರ ಮಾತಾಡಿದಂಗೆ? ಹರ್ಷಿತಾ ಯಾರದು? ಹರ್ಷಿತಾ ವಂಶಿ
ಸರ್ ಯಾಕೆ ಮಾತಾಡಿದಂಗೆ ಸರ್ ಗೊತ್ತಿಲ್ಲ. ಅವ್ರಿಗೆ ಬೆಣ್ಣೆ ಹಚ್ಕೊಂಡಿದ್ಯೋ ಅಂತ ಕೇಳ ಅವ್ರಿಗೆ. ಯಾರು ಮಾತಾಡಿದ್ದಂಗೆ? ಅವ್ರಿಗೆ ಬೆಣ್ಣೆ ಹಚ್ಕೊಂಡ್ ಬಂದಿದ್ದೀವಿ ನಾವು. ಸರ್ ಯಾವ ಏನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳಿ. ಸರ್ ಫೋರ್ತ್ ಒನ್. ಹೌದು, ಥರ್ಡ್ ಒನ್. ಫೈಂಡ್ ದೀಸ್ ಟೂ ನಂಬರ್ಸ್ whose sum is 27 and product is 182. ಅಲ್ಲಮ್ಮ ಫೋರ್ತ್ ಒನ್ ಹೆಂಗ್ ಹೋಗ್ತಿ ಸಾನ ನೀನು? ಸೆಕೆಂಡ್ ಇಂದು 2 ಎಕ್ಸಾಂಪಲ್ಸ್ ಮುಗಿಸಿದೀನಿ. ಈಗ ಥರ್ಡ್ ಒನ್ ಮಾಡ್ಬೇಕಾ ಬೇಡ ಸಾನ? ಸರ್ ಥರ್ಡ್ ಒನ್ ಮಿಕ್ಸ್ ಆಫ್ ಫೋರ್ತ್ ಒನ್ ಅಂತ ಹೇಳ್ರಿ ಸರ್. ನೀವು ಕೆಲವೊಂದು ನಿಮ್ಮ ತಲೆಗಳು ತಗೊಂಡೋಗಿ ಐರನ್ ಮಾಡಿಸ್ಕೊಳ್ರಿ. ಹೌದಲ್ಲ, ನಿಮ್ಮೂರಾಗೆ ಡೋಬ್ರಿಗಳು ಇದ್ರೆ ಐರನ್ ಮಾಡಿಸ್ಕೊಳ್ರಿ ಅಲ್ಲವಾ? ಥರ್ಡ್ ಬಿಟ್ಟು ಫೋರ್ತ್ ಯಾಕೆ ಹೋಗ್ಲವ ನಾನು? ಅದು ಚಸ್ಮಾ ಹಾಕೊಂಡಿದೀನಿ, ಕಣ್ ಕಾಣ್ತಾ ಐತೆ, ಮತ್ ಹಿಂಗ್ ಬೇರೆ. ಸಿ ಎಸ್ ಇಲ್ಲೇ ನಮ್ಮ ಸಿ ಎಸ್ ಕ್ಕೆ ಹರ್ಷಿತಾ ಜಾಕಿ ಸರ್ ಇಲ್ಲ. ಅಲ್ಲಿ ಹೊಡೋಗಿದ ಚಿನ್ಮಯಿ. ಓ ಇವ್ರದೇನೋ ಅಡ್ಜಸ್ಟ್ಮೆಂಟ್ ಇಟ್ಬಿಡು, ಇವತ್ತು ಲಿಂಕ್ ಸಿಕ್ತಿಲ್ಲ ಅಂತ ಹೇಳಿ ಇವತ್ತು ನಾಳೆ ಕ್ಲಾಸ್ ಇಟ್ಟೆ, ಎಕ್ಸಾಮ್ ಇರಂಗಿದೆ, ಅದಕ್ಕೆ ಡ್ರಾಮಾ ಹೊಡಿತಾ ಇದಾರೆ ಇವರು. ಡ್ರಾಮಾ ಹೊಡಿತಾ ಇರೋದು ಪ್ರಾಬ್ಲಮ್ ಹೋದೆ. ವಂಶಿ ಸರ್ ಪ್ರಾಬ್ಲಮ್ ಹೋದವಾ ಅಕ್ಕ? find two numbers whose sum is 27 and product is 182. ಓಕೆ, ಈಗ ನೋಡ್ರಿ ಸಿಂಚು ಇದ್ದಾಳೆ ನಮ್ಮ. Yes, sir. ಈಗ ಸಿಂಚು 2 ನಂಬರ್ ಹುಡುಕ್ಬೇಕು. ಆ 2 ನಂಬರ್ನ ಸಮ್ ಮಾಡಿದ್ರೆ 27 ಬರುತ್ತಂತೆ. ಈಗ ಸಿಂಚು ಲೆಟ್ ದ ಫಸ್ಟ್ ನಂಬರ್ ಎಕ್ಸ್ ಯಾರು ಹೇಳ್ತೀವಿ? ಸೆಕೆಂಡ್ ನಂಬರ್ Explain. ಇಲ್ವಾ ಸಾನೇಮಿ? 27 minus x. ಯಾಕೆ 27 ಮೈನಸ್ ಎಕ್ಸ್? ಸರ್ ಅವರಿಬ್ಬರ ಹತ್ರನು ಸೇರಿ 27 ಇದೆ, ಹೌದಲ್ವಾ? ಅವರಿಬ್ಬರ ಹತ್ರನು ಸೇರಿ 27 ಇದೆ. ಇವನ ಹತ್ರ ಎಕ್ಸ್ ಇದ್ರೆ ಇನ್ನೊಬ್ಬನ ಹತ್ರ 27 ಅಲ್ಲಿ ಮೊದಲನೇ ಹತ್ರ ಏನಿದೆಯಲ್ಲ ಅದನ್ನು ಕಳೆದ್ರೆ ಇದೆ, ಹೌದಲ್ವಾ? Yes, sir. ಸಾನೇಮಿ ಇಲ್ಲೇ ನಮ್ಮ ಇದ್ದಾರೆ ಸರ್. ಓಕೆ ಓಕೆ ಓಕೆ. ಸೊ ಈಗ ಫಸ್ಟ್ ಅರ್ಥ ಮಾಡ್ಕೊಳ್ರಿ, 2 ನಂಬರ್ಸ್ ಇದೆ. ಲಾಸ್ಟ್ ಪ್ರಾಬ್ಲಮ್ ಬಿಟ್ಬಿಡ್ತೀನಿ ನಾನು. ನಾಳೆಯಿಂದ ಒಂದು 20 ದಿವಸ ರಜಾ ತಗೊಂಡ್ಬಿಡ್ರಿ, ಆಯ್ತಾ? ನಿಮ್ಗೆ ಎಲ್ಲ ಮುಗಿದಾದ್ಮೇಲೆ ಕ್ಲಾಸ್ ಮಾಡೋಣ, ಆಯ್ತಲ್ಲ? ನಿಮಗೆ ಎಲ್ಲಿ ತನಕ ಬೇಡಲ್ಲ ಅಲ್ದಂಗೆ ಬಿಟ್ಬಿಡ್ತೀನಿ ನಾನೀಗ. ನವೆಂಬರ್ 1 ಅಥವಾ ಡಿಸೆಂಬರ್ 1 ಸ್ಟಾರ್ಟ್ ಮಾಡೋಣ, No, sir. ಆಮೇಲೆ ಮಾತಾಡೋಣ. ಬರ್ಕೊಳ್ರಿ. ಈಗ ಒಂದು ಅರ್ಥ ಮಾಡ್ಕೊಳ್ರಿ, ಲೆಟ್ ದಿ ಫಸ್ಟ್ ನಂಬರ್ ಎಕ್ಸ್ ಇದೆ. ನನ್ನ ಹತ್ರ ನಮ್ಮ ತಮ್ಮನ ಹತ್ರ ಸೇರಿ 27 ರೂಪಾಯಿ ಇದೆ. ನನ್ನ ಹತ್ರ ಎಕ್ಸ್ ರುಪೀಸ್ ಇದ್ರೆ ನಮ್ಮ ತಮ್ಮನ ಹತ್ರ ಎಷ್ಟಿರುತ್ತೆ? 27 ರೂಪಾಯಿದಲ್ಲಿ ಏನ್ ಕಳಿಬೇಕು? ನನ್ನ ಹತ್ರ ಇರೋ ದುಡ್ಡನ್ನು ಕಳಿಬೇಕಾ ಬೇಡ? Yes, sir. ಕಳಿಬೇಕು. 27 ಮೈನಸ್ X. ಕರೆಕ್ಟ್. ಅಕಾರ್ಡಿಂಗ್ ಟು ಕ್ವಶನ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತಂತೆ? 1.
82 ಕರೆಕ್ಟಾ? 182 ನಮ್ಮ Yes, sir. ಓಕೆನಾ? Okay. So now 27 into x, 27, sorry, ಈ x ಬರೀಬಾರ್ದು, 27x minus x square minus 182 is equal to 0. Minus x square plus 27x minus 182 is equal to 0. ಈಗ ಸ್ಟಾರ್ಟಿಂಗ್ x square ಕೋಎಫಿಷಿಯಂಟ್ ಏನಾಗಿದೆ? ಮೈನಸ್ ಇದೆ. ಅದನ್ನು ತೆಗಿಬೇಕು ಅಂದ್ರೆ -1. Minus. right? Minus 1 x square minus 27x plus 182 is equal to 0. ಈಗ ಇಲ್ಲಿ plus 1 into plus 182 is equal to plus 182. Middle term is minus plus 182 ಬರಬೇಕು. add or subtract ಮಾಡಿದ್ರೆ ಎಷ್ಟು ಬರಬೇಕು? 27 ಬರಬೇಕು. ಯಾವ ಇದಾವ? 27 ಬರಬೇಕು. ಮಾಡ್ರಿ 182 ಡಿವೈಡ್ ಮಾಡ್ರಿ ಪಕ್ಕದಲ್ಲಿ. ನೀವು ಗೊತ್ತಾಗಿಲ್ಲ 182 ಡಿವೈಡ್ ಮಾಡ್ರಿ. 13, 14. ಒಂದು ನಿಮಿಷ ತಡ್ರಿ. 2 1s ಹೌದಲ್ರಮ್ಮ? 2 9s 30 13, 7s. ಈ ಎರಡು ಮಲ್ಟಿಪ್ಲೈ ಮಾಡ್ಬೇಕು. 40 into 30 ಹೌದಲ್ರಮ್ಮ? Yes, sir. 40 into 13 it is 27. 40 into 13 180. 14 into 30 Minus minus 14 to 30. minus 30 minus ಮಾರ್ಪಾಡ 14 into 13 182 minus 14 minus 30 minus 127 x square minus 14x minus 13x plus 182 is equal to 0. So now make two groups. X common, x minus 14. So starting minus is minus, plus is plus. 13 and 182 na divide ಮಾಡೋದು ಯಾವುದು? 30 x minus 40 is equal to 0. X minus 14 is equal to x minus 14 common, x minus 30 is equal to 0. So I will do this simplification in this side. X minus 14 is equal to 0. X minus 13 is equal to 0. X is equal to 14. X is equal to 13. ಎರಡು ಆಗಬಹುದು. ಫಸ್ಟ್ ನಂಬರ್ x ಆಗಿರಬಹುದು ಅಥವಾ 14 ಆಗಿರಬಹುದು 13 ಆಗಿರಬಹುದು. ಏನಾದ್ರು ಡೌಟ್ಸ್ ಇದೆಯಾ ಹರ್ಷಿತಾ? ಜಾಕಿ ಸರ್ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ರಿ ಸರ್. ಮಾಡ್ತೀನಿ. ಯಾರಿಗಮ್ಮ ಎಲ್ಲಿಂದ ನಮ್ಮ? ಸರ್ ಸೆಕೆಂಡ್ ನಂಬರ್ ಅದು ಅರ್ಥ ಆಗ್ಲಿಲ್ಲ. 27 minus x. ಓಕೆ ಓಕೆ ಐ ವಿಲ್ ಎಕ್ಸ್ಪ್ಲೈನ್. ಸಾನಗ? ಎಸ್ ಸರ್. ಓಕೆ ಸಾನ ಬರ್ಕೊಂಡು ನೀವು ಕೇಳ್ಬಿಡ್ತೀನಿ. ಆಯ್ತು ಸರ್. ಆಯ್ತಾ ಸಾನ? ಎಸ್ ಸರ್. ನೀನು ನಿಮ್ ತಂಗಿತಾಗ ಸೇರಿಸಿ 27 ರೂಪಾಯಿ ಇದೆ. ಎಸ್ ಸರ್. ತಾನ ನಿನ್ನ ಹತ್ರ ಎಷ್ಟೈತೆ ಅಂತ ಕೇಳಿದ್ರೆ ಎಕ್ಸ್ ಅಂತ ಹೇಳ್ತು. ಇಬ್ಬರದು ಸೇರ್ಸಿ ಎಷ್ಟು? 27. 27. ನಾನ್ ಬಂದು ಸಾನ ನಿನ್ನ ಹತ್ರ ಎಷ್ಟಿದೆ ಸರ್?
ಎಷ್ಟಿದೆ ಅಂತ ನೀವು ಅಪ್ಪಾಜಿ ಕೇಳ್ತಾರೆ ಎಕ್ಸ್ ಐತೆ ಅಪ್ಪಾಜಿ. ಹಂಗಾದ್ರೆ ನಿಮ್ ತಂಗಿ ಹೆಸರೇನು? ಓಕೆ ಸರ್, ಅರ್ಥ ಆಯ್ತು. 27 minus ನಿಮ್ ತಂಗಿ 27 ಹೆಸರೇನು? ನಿಮ್ ತಂಗಿ ಹೆಸರೇನವ? ರಚನಾ. ರಚನಾ ಹತ್ರ ಎಷ್ಟೈತೆ ಅಂದ್ರೆ ಏನ್ ಹೇಳ್ತೀರಿ? ಸರ್ ನನ್ನ ಹತ್ರ ಇರೋ ದುಡ್ಡಲ್ಲಿ ಟೋಟಲ್ ಅಮೌಂಟ್ ಅಲ್ಲಿ ನನ್ನ ಹತ್ರ ಇರೋ ದುಡ್ಡನ್ನ ಕಳೆದ್ರೆ ರಚನಾ ಹತ್ರ ಇದೆ. ಕ್ಲಿಯರಾ? ಎಸ್ ಸರ್. ನನ್ನ ಹತ್ರ ಎಕ್ಸ್ ಇತ್ತು, ಇವ್ರಿಬ್ಳರಿಂದ ಸೇರಿ ಎಷ್ಟಿತ್ತು? 27 ಇತ್ತು. ಅದ್ರಾಗ ನನ್ ಪಾಲ್ ಎಷ್ಟು ಅಂತ ಹೇಳ್ತದ ಸಹನ? ಎಕ್ಸ್. ರಚನನ್ ಪಾಲ್ ಎಷ್ಟೇನು? ಸಹನ ತಗೊಂಡ್ ಬಿಟ್ಟಿದ್ದನ್ನ ರಚನಾ ತಗೋಬೇಕು. ಸಹನ ತಗೊಂಡ್ ಬಿಟ್ಟಿದ್ದು ಅಂದ್ರೆ 27ರಲ್ಲಿ ಸಹನ ತಗೊಂಡ್ ಬಿಟ್ಟಿದ್ದೆ ಯಾರ ಪಾಲು? ರಚನನ್ ಪಾಲು, ಅಂದ್ರೆ ಸೆಕೆಂಡ್ ನಂಬರ್. ಕ್ಲಿಯರಾ? ಎಸ್ ಸರ್. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ಯಾಕೆ ಎಕ್ಸ್, ಯಾಕೆ 27 minus x? ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? ಐತೇನ್ರಮ್ಮ? ಎಸ್ ಸರ್. ಐತಾ? ಡೌಟ್ಸ್ ಐತಾ? ನೋ ಸರ್, ನೋ ಸರ್. ಏ ನಾನ್ ಹೇಳ್ತಿದ್ದೀನಿ ಇಬ್ಬರಿಂದ ಸೇರಿ 27. ನನ್ನ ಹತ್ರ ಎಕ್ಸ್ ಐತೆ, ನಿನ್ನ ಹತ್ರ ಎಷ್ಟೈತೆ? ಟೋಟಲ್ ನೇಗೆ ನನ್ನ ಹತ್ರ ಇರೋದ್ ಕಳೆದ್ರೆ ನಿನ್ನ ಹತ್ರ ಅಷ್ಟೈತೆ ಕಣೆ. ಕ್ಲಿಯರಾ? ಇದು ಕರೆಕ್ಟ್ ನಮಗೆ ನಿಮ್ದೇ ಭಾಷೆ. ಎಸ್ ಸರ್. ಅಕಾರ್ಡಿಂಗ್ ಟು ಕ್ವಶನ್ ಇವೆರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ. ಸೊ -x² + 27x - 182. ಸೊ ಸ್ಟಾರ್ಟಿಂಗ್ ಮೈನಸ್ ಇರಬೇಕು, ಡಿವೈಡೆಡ್ ಬೈ ಮೈನಸ್, multiplied by -1. So all the terms, minus terms, plus becomes plus terms becomes minus. So ಈಗ ಈ 27 plus into 182 minus 27. So plus 182 minus 14 minus 13 ಬಂತು, ಬರ್ದಿದ್ದೀನಿ. ಸೊ ಇಲ್ಲಿ ಸ್ಟಾರ್ಟಿಂಗ್ x ಕಾಮನ್ ತೆಗೆದೆ, ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. 13 ತೆಗೆದೆ, x minus 14 is equal to 0. x minus 14, x minus 13 is equal to 0. Okay na? So now write x minus 14 is equal to 0, x minus 13 is equal to 0, x is equal to 14, x is equal to 13. So now clear? Yes, sir. No, sir.